ಏನ್ ಪ್ರೀತಿ ಹೀಗ್ ಶಾಕ್ ಆದೆ? ಓ, ನಿನ್ ಫ್ಯೂಚರ್ನ ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ದೆ ಅಂತನಾ? ನೋಡು ಪ್ರೀತಿ, ಇಲ್ಲೇ ಇದ್ದು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಧೈರ್ಯವಾಗಿ ಹೋಗಿ ನೀನ್ ಮಾಡ್ಬೇಕು ಅಂತಿರೋದನ್ನ ಮಾಡು. ಆಲ್ ದಿ ಬೆಸ್ಟ್. ನೀನು ನಮ್ ಸರ್ಸುನೆ ಅಲ್ವಾ? ಹೇಳು, ನಿಜ ಹೇಳು. ನಾನೆಲ್ಲ ಕೇಳಿಸ್ಕೊಂಡೆ. ಇವತ್ತು ವ್ರತ ಶುರುವಾದಾಗಿಂದ ನೀನೇ ಸರ್ಸು ಅಂತ ನನಗೆ ಏನೂ ಗೊತ್ತಿಲ್ದಿರೋ ನಂಬಿಕೆ ಬಂದಿದೆ. ಹೇಳು, ನೀನ್ ನಮ್ ಸರ್ಸುನೆ ಅಲ್ವಾ? ಇಷ್ಟು ದಿನ ನೀನ್ ಯಾಕೆ ನಮ್ಗೆ ಹೇಳಲಿಲ್ಲ? ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಅಂತದ್ದು ನೀನ್ ಯಾಕೆ ವಿಷಯ ನನ್ನ ಹತ್ರ ಮುಚ್ಚಿಟ್ಟೆ? ಸರಿ, ಅದೆಲ್ಲ ಬಿಡು. ಇವಾಗ ಹೇಳು, ನೀನು ನಮ್ಮ ಸರ್ಸುನೆ ಅಲ್ವಾ? ನಮ್ಮ ಅತ್ತಿಗೆನೆ ಅಲ್ವಾ? ಸರ್ಸು, ಮತ್ತೆ ಇಷ್ಟು ದಿನ ಈ ವಿಷಯ ನಮ್ಗೆ ಯಾಕೆ ಹೇಳಲಿಲ್ಲ? ಹೇಳ್ತೀನಿ ನವ್ಯಮ್ಮ. ಅಜ್ಞಾತ ವ್ಯಕ್ತಿಯಿಂದ ಅಮ್ಮವ್ರನ್ನ ಕಾಪಾಡೋದಕ್ಕೋಸ್ಕರನೇ ನಾನು ಹೀಗೆ ಭಾಷಣಿಯಾಗಿ ಬಂದಿದ್ದೀನಿ ನವ್ಯಮ್ಮ. ಆಗಿರೋದೆಲ್ಲ ಮೇಡಮ್ಗೆ ಹೇಳ್ಬೇಕಲ್ವಾ ಸರ್ಸು? ಆ ವಿಷಯನ ಮೇಡಮೇ ನೋಡ್ಕೋತಾರಲ್ಲ. ಅಮ್ಮವ್ರು ನನ್ನ ನಂಬ್ತಾರೆ ಅಂತ ಅನ್ಕೊಂಡಿದ್ದೀರಾ? ನಾನು ಸರ್ಸು ಅಂತ ಗೊತ್ತಾಗ್ತಿದ್ದ ಹಾಗೇನೆ ಅಮ್ಮವ್ರ ಕೋಪ ಬರುತ್ತೆ ಹೊರತು ನಾನು ಹೇಳೋ ಕಾರಣ ನಿಜ ಅಪಾಯದ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಆದ್ರೆ ಈ ರೀತಿ ಇನ್ನು ಎಷ್ಟು ದಿನ? ಆ ಕೊಲೆಗಾರ್ತಿ ಯಾರು ಅಂತ ಕಂಡು ಹಿಡಿಯೋವರೆಗೂ, ಅಮ್ಮವ್ರಿಗೆ ಯಾವ ಅಪಾಯನೂ ಇಲ್ಲ ಅನ್ನೋ ನಂಬಿಕೆ ಬರೋವರೆಗೂ. ನನ್ ಬಗ್ಗೆ ಎಲ್ಲಿ ಆ ಕೊಲೆಗಾರರಿಗೆ ಗೊತ್ತಾಗುತ್ತೋ ಅನ್ನೋ ಭಯದಿಂದ ರಾಹುಲ್ ಅವ್ರಿಗೂ ಹೇಳ್ದೆ. ಇನ್ಯಾರಿಗೂ ನಿಜ ಹೇಳೋಕ್ಕಾಗ್ದೆ ಈಗ ನೋವು ಅನ್ಭವಿಸ್ತಿದ್ದೀನಿ. ಅದೇ ನಾನು ಮಾಡಿರೋ ದೊಡ್ಡ ತಪ್ಪು ನವ್ಯಮ್ಮ. ಈಗ ನಾನು ನಿಜ ಹೇಳ್ತಿದ್ರು ರಾಹುಲ್ ಅವ್ರು ನಂಬ್ತಿಲ್ಲ. ನಾನೇ ಸರ್ಸು ಅಂತ ಎಷ್ಟು ರೀತಿಲಿ ಹೇಳಿದ್ರು ಅದು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಇನ್ನು ಭಾಷಣಿನೇ ಅಂತ ಭ್ರಮೆ ಪಡ್ತಿರೋದ್ರಿಂದ ಕೊನೆಗೆ ನಾನು ಇಲ್ಲಿಂದ ಹೋಗ್ಬೇಕಾಗಿ ಬಂದಿದೆ. ಅದನ್ನ ನೆನೆಸ್ಕೊಂಡ್ರೇನೆ ನಂಗೆ ತುಂಬಾ ಬೇಜಾರಾಗ್ತಿದೆ. ಇಲ್ಲ ಸರ್ಸು, ಇಲ್ಲ. ನಿಜವಾದ ಪ್ರೀತಿ ಯಾವತ್ತೂ ಸೋಲೋದಿಲ್ಲ. ಅದ್ರ ಬಗ್ಗೆ ನೀನ್ ಬೇಜಾರ್ ಮಾಡ್ಕೋಬೇಡ, ಓಕೆ? ಖಂಡಿತವಾಗಿ ಅಣ್ಣ ನಿನ್ನನ್ನ ಅರ್ಥ ಮಾಡ್ಕೊಳ್ತಾನೆ.
ನನಗೆ ನಂಬಿಕೆ ಇದೆ. ನಮಗೋಸ್ಕರ, ನಮ್ ಕ್ಷೇಮಕ್ಕೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರೋ ನಿನ್ನ ಅಣ್ಣನ ಜೊತೆ ಒಂದ್ ಮಾಡೋದಕ್ಕೆ ಯಾವ ಸಹಾಯ ಆದ್ರೂ ನಾನ್ ಮಾಡ್ತೀನಿ. ಥ್ಯಾಂಕ್ ಯು ನವ್ಯಮ್ಮ, ಥ್ಯಾಂಕ್ ಯು ಸೋ ಮಚ್. ಇಂಗ್ಲಿಷ್ ಕೂಡ ಚೆನ್ನಾಗಿ ಕಲ್ತಿದ್ಯಾ? ಅಮ್ಮವ್ರನ್ನ ನಂಬಿಸ್ಬೇಕು ಅಲ್ವಾ ನವ್ಯಮ್ಮ? ನವ್ಯಮ್ಮ, ಈ ವಿಷಯ ಯಾವುದೇ ಪರಿಸ್ಥಿತಿನಲ್ಲೂ ಅಮ್ಮವ್ರಿಗೆ ಮಾತ್ರ ಗೊತ್ತಾಗ್ಬಾರ್ದು. ಒಂದ್ ವೇಳೆ ಗೊತ್ತಾಯ್ತು ಅನ್ಕೊಳ್ಳಿ, ನಾನು ಊಹೆ ಮಾಡಕ್ಕಾಗ್ದಿರೋ ಅಪಾಯ ಆಗ್ಬಿಡುತ್ತೆ. ಸ್ವಲ್ಪ ದಿನ ಯಾರಿಗೂ ಗೊತ್ತಾಗ್ಬಾರ್ದು, ಅಮ್ಮವ್ರಿಗಂತೂ ಮೊದ್ಲು ಗೊತ್ತಾಗ್ಬಾರ್ದು. ಸರಿ ಬಾ. ಯಾವ ವಿಷಯ ನನಗೆ ಗೊತ್ತಾಗಬಾರ್ದು? ಯಾವುದ್ರ ಬಗ್ಗೆ ನೀವು ಮಾತಾಡ್ಕೊಳ್ತಿದ್ರಿ? ಅಯ್ಯೋ, ನಿಮ್ಗಲ್ಲ ಮೇಡಮ್, ನಮ್ಮ ಅಮ್ಮಂಗೆ ನಾನು ಇಲ್ಲಿಗೆ ಬಂದಿರೋದು ಹೀಗ್ ಸರ್ಸೋ ಹಾಗೆ ನಟಿಸ್ತಿರೋ ವಿಷಯ ಗೊತ್ತಾಗ್ಬಾರ್ದು ಅಂತಿದ್ದೀನಿ ಅಲ್ವಾ? ಓ, ಅದಾ? ಗೊತ್ತಾಗೋದಿಲ್ಲ ಬಿಡು ಭಾಷಿಣಿ. ಒಂದು ವೇಳೆ ಆ ವಿಷಯ ಗೊತ್ತಾದ್ರೂ ಕೂಡ ಅದನ್ನ ನಾನ್ ನೋಡ್ಕೋತೀನಿ. ಬೈ ದ ವೇ, ನೀನ್ ಮಾಡಿರೋ ವ್ರತ ಸಂಪೂರ್ಣ ಆಯ್ತಲ್ಲ, ಇನ್ನು ನೀನು ಮನೆಗೆ ಹೋಗ್ಬೋದಲ್ವಾ? ಕಾರ್ ಅರೇಂಜ್ ಮಾಡ್ಲಾ? ಎಲ್ರೂ ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತಲ್ಲಿ ಯಾಕೆ ಮೇಡಮ್? ತುಂಬಾ ಟೈಮ್ ಆಗಿದೆ ಅಲ್ವಾ? ಹೌದು ನವ್ಯ, ಓಕೆ. ಅಮ್ಮ ಭಾಷಿಣಿ, ನೀನೊಂದು ಕೆಲಸ ಮಾಡು, ನಾಳೆ ಅರ್ಲಿ ಮಾರ್ನಿಂಗ್ ನೀನು ಹೊರಟ್ಬಿಡು, ಸರಿನಾ? ನಾಳೆ ಬೆಳಗ್ಗೆನೆ ನಾನು ನಿನಗೆ ಕಾರ್ ಅರೇಂಜ್ ಮಾಡ್ಕೊಡ್ತೀನಿ. ಮೇಡಮ್, ಭಾಷಿಣಿನ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ನಿಸ್ತಿದೆ ಮೇಡಮ್. ಕಮಾನ್ ನವ್ಯ, ಭಾಷಿಣಿ ಬಂದ ಕೆಲಸ ಮುಗಿದೋಯ್ತಲ್ವಾ, ಅವಳು ಹೋಗ್ಲೇಬೇಕಲ್ವಾ? ಅವಳಿಗೆ ಅಂತ ಒಂದು ಸುಂದರವಾದ ಲೈಫ್ ಇದೆ ಅಲ್ವಾ? ನಮ್ಮ ಸ್ವಾರ್ಥಕ್ಕೋಸ್ಕರ ಪಾಪ ಅವಳ ಲೈಫನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದಲ್ವಾ? ಈಗಾಗ್ಲೇ ನಮಗೋಸ್ಕರ ತುಂಬಾನೇ ತ್ಯಾಗ ಮಾಡಿದಾಳೆ. ರಾಹುಲ್ ಬದ್ಲಾದ್ನಲ್ವಾ, ಇನ್ ನಮ್ಗೆ ಇವಳ ಅವಶ್ಯಕತೆ ಇಲ್ಲ. ಹಾಗಲ್ಲ ಮೇಡಮ್, ಅಣ್ಣ ಇವಾಗ ಚೆನ್ನಾಗೇ ಇದ್ದಾನೆ. ಆದ್ರೆ ಯಾವುದೋ ಒಂದಿನ ಮತ್ತೆ ಸರ್ಸು ನೆನಪಿನಲ್ಲಿ ಹುಚ್ಚಾಗಿ ಬದಲಾಗ್ತಾನೇನೋ ಅಂತ. ಇಲ್ಲ ನವ್ಯ, ರಾಹುಲ್ ನನಗೆ ಮಾತು ಕೊಟ್ಟಿದ್ದಾನೆ. ಅವನ ಮೇಲೆ ನನಗೆ ನಂಬಿಕೆ ಕೂಡ ಇದೆ. ಇನ್ನು ಮುಂದೆ ನೀವ್ಯಾರೂ ಅವನ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಬೆಳಗಾದ ತಕ್ಷಣ ಭಾಷಿಣಿನ ಸೇಫ್ ಆಗಿ ಅವಳ ಮನೆಗೆ ತಲುಪಿಸ್ಬಿಡ್ತೀನಿ. ಈಗ ಹೋಗಿ ರೆಸ್ಟ್ ತಗೊಳ್ಳಿ.
ಲಾಭ ನಷ್ಟ ಶಿಕ್ಷೆ ಪರೀಕ್ಷೆ ಅಂತ ನೈಟ್ ತುಂಬಾ ಓವರ್ ಕಾನ್ಫಿಡೆಂಟ್ ಆಗಿ ಮಾತಾಡ್ದೆ ಅಲ್ವಾ? ಇವಾಗ ನೋಡು ಪಾಪ ಒಂಟಿಯಾಗಿ ಹೋಗ್ತಿದೀಯ. ಇದು ಅಂತ್ಯ ಅಲ್ಲ ಪ್ರೀತಿ, ನೀನ್ ಅವಸರ ಪಡ್ಬೇಡ. ಅವಸರ ಪಡೋದಲ್ವೇ, ಹುಷಾರಾಗಿರ್ತೀನಿ. ಇನ್ಮೇಲಿಂದ ನೀನು ಈ ಮನೆ ಹೊಸಲ್ ದಾಟಿ ಬರ್ತಿರೋ ಹಾಗೆ ನಾನ್ ಅಡ್ಡ ಬರ್ತೀನಿ. ಪ್ರೀತಿ, ಏನಾಯ್ತು? ಭಾಷಣಿ ಮೇಲೆ ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ಯಾ? ಕೋಪ ಅಲ್ಲ ವನಜಕ್ಕ, ಇಷ್ಟು ದಿನ ಸರಸು ಸಾರಿ ಭಾಷಣಿ ಮಾಡಿರೋ ಸೇವೆಗಳಿಗೆ ಕಾಂಗ್ರೆಸ್ ಹೇಳ್ತಿದ್ದೀನಿ ಅಷ್ಟೇ. ನಾನಂತೂ ಥ್ಯಾಂಕ್ಸ್ ಹೇಳ್ಬೇಕು. ಪಾಸಿಂಗ್ ಕ್ಲೌಡ್ ಹಾಗೆ ಬಂದ್ಲು. ಎಲ್ಲಿ ಬಬಲ್ ಗಮ್ ಹಾಗೆ ಬದಲಾಗ್ತಾಳು, ನಾನ್ ವೇಸ್ಟ್ ಪೇಪರ್ ಆಗೋಗ್ತೀನ ಅಂತ ತುಂಬಾ ಭಯ ಪಟ್ಟಿದ್ದೆ. ಇನ್ನು ನಿಮಗೆ ಅಲ್ಲ ವನಜಕ್ಕ, ಯಾರಿಗೂ ಯಾವ ಭಯನೂ ಇರಲ್ಲ. ಇನ್ಮೇಲಿಂದ ಎಲ್ಲ ನಮ್ ಕಂಟ್ರೋಲಲ್ಲೇ ಇರುತ್ತೆ ನೋಡು. ಪ್ರೀತಿ ಮೇಡಮ್, ತಗೋಮ್ಮ. ಏನ್ ಮೇಡಮ್ ಇದು? ಬ್ಲಾಂಕ್ ಚೆಕ್. ತಗೋ. ಯಾಕ್ ಮೇಡಮ್? ನನ್ಗೇನು ಬೇಡ. ಹಾಗೆ ಹೇಳ್ಬೇಡ ಭಾಷಿಣಿ, ಇದು ಸ್ಯಾಲರಿ ಅಲ್ಲ. ನನ್ನ ಸಂತೋಷಕ್ಕೋಸ್ಕರ ನಾನು ನಿನಗೆ ಕೊಡ್ತಾ ಇರೋದು. ಬಹುಮಾನ ಕೂಡ ಅಲ್ಲ, ಋಣ ತೀರಿಸ್ಕೊಳ್ಳೋಕ್ಕೋಸ್ಕರ ಕೊಡ್ತಾ ಇದ್ದೀನಿ. ನನ್ನ ಮಗನ ಸರಿ ಮಾಡೋದಕ್ಕೋಸ್ಕರ ನೀ ಪಟ್ಟ ಕಷ್ಟಕ್ಕೆ ಮಾತಿಗೆ ಇದು ನಾನು ನಿನಗೆ ಕೊಡ್ತಿರೋ ಫೈನಲ್ ಅಮೌಂಟ್ ಅನ್ಕೋ. ಈ ಹಣದಲ್ಲಿ ಒಂದೊಂದು ರೂಪಾಯಿನೂ ಕೂಡ ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ ನೀನು ಉಪಯೋಗಿಸಿದ್ರೆ ನನಗಿಂತ ಸಂತೋಷ ಪಡೋರು ಯಾರು ಇಲ್ಲಮ್ಮ. ತಗೋ. ಏನೋ ಮೇಡಮ್, ಭಾಷಣಿ ಬೇಡ ಬೇಡ ಅಂತಿದ್ರೆ ಬೇಡಿ ಬೇಡಿ ಕೊಡ್ತಿದ್ದಾರೆ. ಇಂಥ ಅವಕಾಶ ನನಗೆ ಕೊಟ್ರೆ ಮೇಡಮ್ ಬೇಡ ಅನ್ನೋವರೆಗೂ ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ಮತ್ತೆ ನೀನ್ ಈ ಮನೆಗ್ ಬರೋ ಚಾನ್ಸ್ ಇಲ್ಲ ಅಲ್ವಾ? ಆ ಚೆಕ್ ತಗೋ ಸರ್ಸು. ಸಾರಿ ಭಾಷಿಣಿ, ಇಷ್ಟು ದಿನ ಅಭ್ಯಾಸ ಆಗೋಗಿ ಹಾಗೆ ಬರ್ತದೆ. ತಗೋಮ್ಮ. ಕ್ಷಮಿಸಿ ಮೇಡಮ್, ನಾನು ಈ ಮನೆಗೆ ಬಂದಿದ್ದು, ನಿಮ್ಮ ಮಗನಿಗೆ ಹೆಂಡತಿಯಾಗಿ ನಟಿಸಿದ್ದು ಕೇವಲ ನಿಮ್ಮ ತಾಯಿ ಪ್ರೀತಿ ನೋಡಿನೇ ಹೊರತು ನನಗೆ ಯಾವ ದುಡ್ಡಿನ ಮೇಲೂ ಆಸೆ ಆಕಾಂಕ್ಷೆ ಇಲ್ಲ. ರಾಹುಲ್ ಅವ್ರು ಆಡಿದ ಮಾತುಗಳು, ಅವ್ರ ಕೋಪ ಯಾವುದನ್ನು ನನ್ನ ಮನಸ್ಸಿಗೆ ಹಚ್ಕೊಂಡಿಲ್ಲ. ಯಾಕಂದ್ರೆ ಸರ್ಸು ಮೇಲೆ ಅವ್ರ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಿರೋದಕ್ಕೆ. ಕೇಳ್ದೇನೆ ಅವತ್ತು ನೀವು ನನ್ನ ತಂದೆ ಆಪರೇಷನ್ಗೆ ಸಹಾಯ ಮಾಡಿದ್ರಿ. ಹೀಗೆ ದುಡ್ಡಿಂದಾನೇ ಸಹಾಯಕ್ಕೆ ಬೆಲೆ ಕಟ್ಟಬೇಕು ಅಂದ್ರೆ ನಿಮಗೆ ವಾಪಸ್ ಕೊಡೋದಕ್ಕೆ ನನ್ನ ಜೀವನ ಕೂಡ ಸಾಕಾಗಲ್ಲ. ನೋಡಿದ್ರ ಆಂಟಿ, ಇದು ಭಾಷಣಿ ಗ್ರೇಟ್ನೆಸ್. ಇಂಥ ಹುಡುಗಿ ನಮ್ಮನೆಗೆ ಆಕ್ಟ್ ಮಾಡೋದಕ್ಕೆ ಬಂದಿದ್ದು ನಿಜವಾಗ್ಲೂ ನಮ್ಮ ಅದೃಷ್ಟ.
ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಅದು ಸರ್ ಎಲ್ರೂ ಇದ್ರೆ ಅದೇನು ಅಗತ್ಯ ಇಲ್ಲ. ಬೇಕು ಅಂದ್ರೆ ನಾನ್ ಹೇಳ್ತೀನಲ್ವಾ. ಇನ್ನು ನಡಿ, ಬಾ ಬಾ ಹೋಗೋಣ ಹೋಗೋಣ, ಬಾ ಬಾ ಹೋಗಮ್ಮ. ಬಾ. ಯಾವುದೋ ಒಂದ್ ರೀತಿಲಿ ಮನೆಯಿಂದ ಹೊರಗಡೆ ಹೆಚ್ಚು ಇಡ್ದಿರೋ ಹಾಗೆ ನೋಡ್ಕೋತಂದೆ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಭಾಷಿಣಿ. ಜೋಪಾನವಾಗಿ ಹೋಗಮ್ಮ. ನಿನಗೇನಾದ್ರೂ ಅವಶ್ಯಕತೆ ಇದ್ರೆ ಯಾವಾಗ ಬೇಕಾದ್ರೂ ಕಾಲ್ ಮಾಡು. ನೋ ಇಶ್ಯೂಸ್ ಅಟ್ ಆಲ್. ಓಕೆ, ಹೊರಡಮ್ಮ. ನಿಂತ್ಕೋ ಭಾಷಿಣಿ. ಮೇಡಮ್, ಅಣ್ಣ ಡ್ರಿಂಕ್ಸ್ ಮಾಡೋದ್ ಬಿಟ್ಟಿದ್ದಾನೆ, ಪೂರ್ತಿ ಬದಲಾಗಿದ್ದಾನೆ ಅನ್ನೋದೆಲ್ಲ ಶುದ್ಧ ಸುಳ್ಳು ಮೇಡಮ್. ಏನ್ ನೀನ್ ಹೇಳ್ತಾ ಇರೋದು? ಹೌದು ಮೇಡಮ್, ನನ್ನ ಜೊತೆ ಬನ್ನಿ, ನಾನು ತೋರಿಸ್ತೀನಿ. ಏನಾಯ್ತು ನವ್ಯಾ? ನೀವೇ ನೋಡಿ ಮೇಡಮ್. ರಾಹುಲ್, ರಾಹುಲ್, ಡ್ರಿಂಕ್ಸ್. ಅಣ್ಣ ಕುಡಿಯೋದನ್ನ ಮತ್ತೆ ಸ್ಟಾರ್ಟ್ ಮಾಡಿದಾನೆ ಮೇಡಮ್. ಏ ನವ್ಯಾ, ನೋವೇ. ರಾಹುಲ್ ಕುಡಿಯಲ್ಲ ಅಂತ ಆಂಟಿಗ್ ಪ್ರಾಮಿಸ್ ಮಾಡಿದಾನಲ್ವಾ, ಅಂಥದ್ರಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಹೇಳು? ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಾ? ನಿಂಗ್ ಸ್ಮೆಲ್ ಗೊತ್ತಾಗ್ತಿಲ್ವಾ ಪ್ರೀತಿ? ನಿಜ ಬರ್ತಿದೆ, ಆದ್ರೆ ಪ್ರೀತಿ, ಜಸ್ಟ್ ಕೂಲ್ ಡೌನ್. ವೇಟ್. ರಾಹುಲ್, 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 ಮೇಡಮ್, ನೀವೆಲ್ಲರೂ ನನ್ನ ರೂಮಿಗೆ ಯಾಕೆ ಬಂದಿದ್ದೀರಾ? ನೀನು ಮಾಡಿರೋ ಘನ ಕಾರ್ಯನ ನೋಡೋದಕ್ಕೆ. ಏನಾಯ್ತು ಮೇಡಮ್? ಏನಾಯ್ತಾ? ಮತ್ತೆ ನಾನು ಕುಡಿಯೋಲ್ಲ ಅಂತ ನನಗೆ ಮಾತು ಕೊಟ್ಟಿದ್ಯಾ? ಮತ್ತೆ ಪುನಃ ಯಾಕೋ ಕುಡಿತಾ ಇದ್ಯಾ? ನಾನು ಕುಡಿಯೋದು ಅಂದ್ರೆ ಏನ್ ಮೇಡಮ್?
ನಾನು ಕುಡ್ದಿಲ್ಲ ಮೇಡಮ್. ಇದಿಲ್ಲಿಗೆ ಹೇಗೆ ಬಂತ ನನಗೆ ಗೊತ್ತಿಲ್ಲ ಮೇಡಮ್.